ಹಾಯ್ ಎವ್ರಿವಾನ್, ನಾನಿವತ್ತು ಹಲಸಿನ ಹಣ್ಣಿನ ಬರ್ಫಿ ಮಾಡಬೇಕು ಅಂತ ಇದ್ದೀನಿ. ನಾವು ಈ ಥರ ಇದನ್ನೆಲ್ಲ ಬಿಡಿಸ್ಕೊಂಡು ಬೀಜನ ಸಪ್ರೇಟ್ ಮಾಡಿ ಅದರ ಒಳಗಡೆ ಇರೋ ಒಂದು ಲೇಯರ್ನ ಕೂಡ ತೆಗೆದು ಬಿಡಬೇಕದು. ಅದು ಬೇಡ, ಇದ್ರ ಮೇಲೆ ಇರೋ ಹಲಸಿನ ಹಣ್ಣು ಮಾತ್ರ ತೆಗೆದಿಟ್ಕೋಬೇಕು. ನಾವಿವಾಗ ಇದನ್ನು ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು, ಚೆನ್ನಾಗಿ ರುಬ್ಕೋಬೇಕು. ಇದು ನೀವು ಮೆಜರ್ಮೆಂಟ್ ಮಾಡಿಕೊಂಡು ಹಾಕೋಬಹುದು. ಇವಾಗ ಮೆಜರ್ಮೆಂಟ್ ಮಾಡಿದರೆ ಶುಗರ್ ಕೂಡ ನೀವು ಅದೇ ಅಳತೆಯಲ್ಲಿ ಹಾಕ್ಕೋಬೋದು. ಸೇಮ್ ಇದು ಹಲಸಿನ ಹಣ್ಣು ಎಷ್ಟು ತಗೋತೀರಾ ಅಷ್ಟೇ ಶುಗರ್ ತಗೋಬೋದು. ಇಲ್ಲ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂದರೆ ನೀವು ಕಡಿಮೆನೂ ಮಾಡ್ಕೋಬೋದು. ಇವಾಗ ರುಬ್ಕೊಂಡು ಬರೋಣ. ರುಬ್ಕೊಂಡಾಗಿದೆ ನೋಡಿ, ಹೀಗೆ ಬಂದಿದೆ. ಇದನ್ನು ನೀವು ನೀರು ಹಾಕ್ಕೊಳ್ದೇ ರುಬ್ಕೋಬೇಕು, ನೀರು ಹಾಕಬಾರ್ದು. ಈ ಥರ ನಾವು ತೆಂಗಿನಕಾಯಿನ ತುರ್ಕೊಂಡಿಟ್ಕೋಬೇಕು. ಈ ಥರ ಚಿಕ್ಕದಾಗಿ ತುರ್ಕೊಳ್ಬೇಕು. ಇವಾಗ ನಾವು ಒಂದು ಪಾತ್ರೆ ತಗೊಂಡು ಸ್ವಲ್ಪ ಬಿಸಿ ಆಗಲಿಕ್ಕಿಟ್ಟು ಆಮೇಲೆ ತೆಂಗಿನಕಾಯಿನ ಹಾಕಿ ಸ್ವಲ್ಪ ಹುರ್ಕೋಬೇಕು. ಅಂದರೆ ಸ್ವಲ್ಪ ಬಾಡಿಸ್ಕೋಬೇಕು, ಅದು ಸ್ವಲ್ಪ ಬಾಡ್ದಾಗೆ ಆಗುತ್ತೆ. ಅದು ಸ್ವಲ್ಪ ಡ್ರೈ ಆಗುತ್ತೆ, ಅಲ್ಲಿವರೆಗೆ ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಇವಾಗ ನಾವು ಡೈರೆಕ್ಟ್ ಹಲಸಿನ ಹಣ್ಣನ್ನು ರುಬ್ಕೊಂಡಿಟ್ಟಿದ್ದೀವಲ್ವ ಅದನ್ನು ಹಾಕ್ಕೋಬೇಕು. ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಕೈ ಹಾಕ್ಕೊಂಡಿರಬೇಕು. ಇವಾಗ ಇದು ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ನಾವು ಸಕ್ಕರೆ ಹಾಕ್ಕೊಂಡ್ರೆ ಆಯಿತು, ಇಲ್ಲ ಬೆಲ್ಲನೂ ಹಾಕ್ಕೋಬೋದು. ಬೆಲ್ಲ ಹಾಕ್ಕೊಂಡ್ರೆ ನಿಮಗೆ ಬರ್ಫಿ ಬಂದು ಬ್ರೌನ್ ಕಲರಲ್ಲಿ ಬರುತ್ತೆ. ಇದಾದರೆ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ, ಟೇಸ್ಟ್ ಎಲ್ಲ ಒಂದೇ. ನೀವು ಸ್ವಲ್ಪ ತುಪ್ಪ ಬೇಕಾದರೂ ಹಾಕ್ಕೋಬೋದು. ತೆಂಗಿನಕಾಯಿದೇ ಸ್ವಲ್ಪ ಆಯಿಲ್ನೆಸ್ ಇರುತ್ತೆ, ಅಂದರೆ ಇದು ತುಪ್ಪ ಹಾಕ್ಕೊಂಡ್ರೆ ನಿಮಗೆ ಫ್ಲೇವರು ಆಗುತ್ತೆ ಮತ್ತು ರುಚಿನೂ ಜಾಸ್ತಿ ಇರುತ್ತೆ, ಮತ್ತು ಇದು ತಳ ಹಿಡ್ಕೊಳ್ಳಲ್ಲ ಅಂತ. ಇದಕ್ಕೆ ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ. ರುಚಿ ನೋಡಿ ಹಾಕ್ಕೋಬೋದು. ನೀವು ಬೆಲ್ಲ ಹಾಕೋದಾದರೆ ಸ್ವಲ್ಪ ಪಾಕ ಮಾಡಿಬಿಟ್ಟು ಆಮೇಲೆ ಹಾಕಿ, ಅದು ಬೆಲ್ಲ ಡೈರೆಕ್ಟ್ ಹಾಕೋಕ್ಕಾಗಲ್ಲ. ಸಕ್ಕರೆ ಆದರೆ ನೀವು ಹಾಕ್ಕೋಬೋದು. ಬೆಲ್ಲ ಆದರೆ ಬೇಗ ಆಗಿಬಿಡುತ್ತೆ, ಯಾಕೆಂದರೆ ಇದು ಬೇಗ ಗಟ್ಟಿಯಾಗುತ್ತೆ. ಇದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಸಕ್ಕರೆ ಆದರೆ ಅಂತ. ಹಲಸಿನ ಹಣ್ಣು ನಮಗೆ ಸೀಸನ್ ಫ್ರೂಟ್ ಆಗಿರೋದ್ರಿಂದ ಎಲ್ಲರಿಗೂ ಇಷ್ಟ ಇರುತ್ತೆ. ಅಂದರೂ ಒಂದೊಂದು ಸಾರಿ ಮಕ್ಕಳು ಇಷ್ಟಪಡಲ್ಲ ಹಲಸಿನ ಹಣ್ಣು ತಿನ್ನಲಿಕ್ಕೆ. ಆವಾಗ ನೀವು ಈ ಥರ ಹಲಸಿನ ಹಣ್ಣಲ್ಲಿ ಬರ್ಫಿ ಮತ್ತು ಬೇರೆ ಥರದ್ದು ಏನಾದರೂ ರೆಸಿಪಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಮತ್ತು ಇದಕ್ಕೆ ಫ್ಲೇವರ್ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಬೇರೆ ಎಸೆನ್ಸ್ ಹಾಕಿ ಫ್ಲೇವರ್ ಬೇಕಾದರೂ, ನಿಮಗೆ ಹಲಸಿನ ಹಣ್ಣಿನ ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ನೀವು ಅದು ಹಾಕ್ಕೋಬೋದು. ಇವಾಗ ನಾವು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇದು ಆಪ್ಷನಲ್ ಅಷ್ಟೇ, ನೀವು ಹಾಕ್ಕೊಳ್ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಲೇಬೇಕು ಅಂತೇನಿಲ್ಲ, ಫ್ಲೇವರ್ ಸಿಗುತ್ತೆ ಮತ್ತು ಸ್ವಲ್ಪ ತಳ ಹಿಡಿಯೋದು ಕಡಿಮೆ ಇರುತ್ತೆ ಅಂತಷ್ಟೇ. ನೀವು ಏಲಕ್ಕಿ ಪುಡಿನೂ ಹಾಕ್ಕೋಬೋದು. ಹಲಸಿನ ಹಣ್ಣಿನ ಫ್ಲೇವರ್ ನಿಮಗೆ ಬೇಡ ಅಂದರೆ ಏಲಕ್ಕಿ ತರಿನೂ ಹಾಕ್ಕೋಬೋದು. ಈ ಟೈಮಲ್ಲೇ ಹಾಕಬೇಕು, ಅದು ಈ ಟೈಮಲ್ಲಿ ಹಾಕ್ಕೋಬೋದು ನೀವು. ಇವಾಗ ಗಟ್ಟಿಯಾಗಲಿಕ್ಕೆ ಶುರುವಾಗಿದೆ. ನೀವು ಯಾವಾಗಲೂ ಈ ಥರ ಕೈ ಆಡಿಸ್ತಾನೆ ಇರಬೇಕು, ಕೈ ತೆಗಿಬೇಡಿ, ಇಲ್ಲಾಂದರೆ ಸೀದೋಗುತ್ತೆ, ರುಚಿನೂ ಕೆಟ್ಟೋಗುತ್ತೆ. ಇಷ್ಟಾಗಿದೆ ನೋಡಿ, ಇವಾಗ ಆಗ್ಲಿಕ್ಕೆ ಬಂತಿದ್ದು. ಅಂದರೆ ನೀವು ಫ್ರೀ ಟೈಮ್ ಇದ್ದಾಗಲೇ ನೀವು ಇದನ್ನು ಮಾಡ್ಕೋಬೇಕು, ಅಂದರೆ ತುಂಬ ಸಮಯ ಹಿಡಿಯುತ್ತೆ ಅಂತ. ನೀವು ಫ್ರೀ ಇದ್ದಾಗ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇದು ರೆಡಿಯಾಗಿದೆ ನೋಡಿ. ಈ ಥರ
ಪಾತ್ರೆಯಿಂದ ಬಿಟ್ಕೊಳ್ತಾ ಬರುತ್ತೆ ಈ ಥರ. ಆವಾಗ ಆಗಿದೆ ಅಂತ ಅರ್ಥ. ನೀವು ಬೆಲ್ಲದಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ, ಸಕ್ಕರೆ ಸ್ವಲ್ಪ ಲೇಟ್ ಆಗುತ್ತೆ, ಸಮಯ ತಗೊಳ್ಳುತ್ತೆ ಅಂತ. ನೀವು ಹಲಸಿನ ಹಣ್ಣನ್ನ ಸ್ವಲ್ಪ ರುಬ್ಕೊಳ್ಳೋದು ಸ್ವಲ್ಪ ತರಿ ಮಾಡಿಕೊಂಡ್ರೆ ನೀವು ಅದನ್ನು ಹಲ್ವ ಥರನೂ ಮಾಡ್ಕೋಬೋದು. ಇದನ್ನು ಇವಾಗ ನಾವು ಒಂದು ಪ್ಲೇಟಿಗೆ ತುಪ್ಪ ಸ್ವಲ್ಪ ಸವರ್ಕೊಂಡು ಇದನ್ನು ಹಾಕ್ಕೊಳ್ಳೋಣ. ನಾವಿವಾಗ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ತುಪ್ಪ ಸವರ್ಕೋಬೇಕು ಪ್ಲೇಟಿಗೆ, ಆಮೇಲೆ ಇದನ್ನ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಗಟ್ಟಿಯಾಗಿಯೇ ಹಾಕ್ಕೊಳ್ಳಿ, ತುಂಬ ತೆಳುವಾಗಿ ಹರಡ್ಕೋಬಾರ್ದು. ಸ್ವಲ್ಪ ಗಟ್ಟಿ ಲೇಯರಲ್ಲೇ ಹಾಕ್ಕೊಳ್ಳಿ. ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ, ಎಲ್ಲಾದರೂ ಗ್ಯಾಪ್ ಇದ್ದರೆ ಅದು ಫಿಲ್ ಆಗೋ ಥರ ಮಾಡ್ಕೊಳ್ಳಿ. ಇದನ್ನು ಈ ಥರ ಸ್ವಲ್ಪ ಲೆವೆಲ್ ಮಾಡ್ಕೊಳ್ಬೇಕು. ಬೇಕಾದರೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ಕೋಬೋದು ನೀವು. ಇದಕ್ಕೆ ನಾವಿವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಕ್ಯಾಶು ಹಾಕ್ತಾಯಿದ್ದೀನಿ, ನಿಮಗೆ ಯಾವುದು ಇಷ್ಟ ಅದು ಹಾಕ್ಕೊಳ್ಳಿ. ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು. ಇದನ್ನಿವಾಗ ನೀವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಾಗೆ ಬಿಟ್ಬಿಡಿ. ಇಲ್ಲ ಬೇಗ ಆಗಬೇಕು ಅಂದರೆ ನೀವು ಫ್ರಿಜ್ಜಲ್ಲಿ ಬೇಕಾದರೂ ಸ್ವಲ್ಪ ಆರಿಸ್ಕೋಬೋದು, ಬಿಟ್ಟರೆ ಬೇಗ ಕೂಲ್ ಆಗುತ್ತೆ. ಬರ್ಫಿ ರೆಡಿಯಾಗಿದೆ ನೋಡಿ, ಇದು ಹೀಗೆ ಬಂದಿದೆ ನೋಡಿ. ಇವಾಗ ಇದು 1 ಅವರ್ ಆಗಿದೆ. ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೊಂದು 1 ಅವರ್ ಇಟ್ಟರೆ ಇನ್ನೂ ಗಟ್ಟಿ ಆಗುತ್ತೆ. ಆದರೆ ತುಂಬ ಗಟ್ಟಿಯಾಗಿದ್ದರೆ ಅದೊಂದು ಟೇಸ್ಟ್ ಸಿಗಲ್ಲ ನಿಮಗೆ, ಸಾಫ್ಟ್ನೆಸ್ ಇರಲ್ಲ. ಅದಕ್ಕೆ 1 ಅವರ್, ಹಾಫ್ ಆನ್ ಅವರ್ 1 ಅವರ್ ಇಟ್ಟರೆ ಸಾಕು. ಯಾವಾಗ ನೋಡಿ ಹೀಗಿದೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.